ಹರೇ ಶ್ರೀನಿವಾಸ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ನಿನ್ನೆ ವಿಡಿಯೋದಲ್ಲಿ ಸ್ತ್ರೀಯರ ನಿತ್ಯ ಕರ್ಮಾನುಷ್ಠಾನ ಹೇಗಿರಬೇಕು ಅಂತ ಸ್ತ್ರೀ ಧರ್ಮದ ಬಗ್ಗೆ ನಿಮಗೆ ತಿಳಿಸ್ತಾ ಇದ್ದೆ. ಸ್ನಾನ ಆದಮೇಲೆ ಒಗೆದಂತಹ ವಸ್ತ್ರವನ್ನು ಧರಿಸಬೇಕು ಅಂತ ಹೇಳಿದ್ದೆ. ಸೀರೆ ಬಗ್ಗೆ ತಿಳಿಸ್ಕೊಟ್ಟಿದ್ದೆ, ಯಾವ ಥರ ಸೀರೆ ಉಟ್ಕೋಬೇಕು ಏನು ಅಂತೆಲ್ಲ ಹೇಳಿದ್ದೆ. ಮತ್ತು ನೈಟಿ ಚೂಡಿದಾರಗಳನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬಾರ್ದು ಅಂತ ಸಹ ತಿಳಿಸಿದ್ದೆ. ನಂತರ ವಸ್ತ್ರವನ್ನು ಉಟ್ಕೊಂಡ್ಮೇಲೆ ಅರಿಶಿನ ಕುಂಕುಮವನ್ನು ಹಚ್ಕೋಬೇಕು. ಪೂರ್ವಕ್ಕೆ ಮುಖ ಮಾಡಿ ಅಥವಾ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡು ಹಚ್ಕೋಬೋದು. ವೈಷ್ಣವರು ಮೊದಲಿಗೆ ಗೋಪಿ ಚಂದನವನ್ನು ಧಾರಣೆ ಮಾಡಬೇಕು ಅಂತ ಇಲ್ಲಿ ಶಾಸ್ತ್ರದಲ್ಲಿ ತಿಳಿಸಿದೆ. ಹಾಗಾಗಿ ಭಗವಂತನ ಪಾದದ ಧೂಳಿಯಾದಂಥ ಗೋಪಿ ಚಂದನ ಅದನ್ನು ನಾವು ಕೃಷ್ಣನ ಸನ್ನಿಧಾನ ಇರುತ್ತೆ ಅದರಲ್ಲಿ. ಹಾಗಾಗಿ ಅದನ್ನು ಅಂದರೆ ಹೆಬ್ಬೆಟ್ಟಿನ ಸ್ವಲ್ಪ ಕೆಳಗಡೆ ಅಂಗೈಯಲ್ಲಿ ತೇಯ್ಕೋಬಾರ್ದು. ನಾನು ಹಿಂದೆ ನಿಮಗೆ ಒಂದು ವಿಡಿಯೋ ಹಾಕಿದ್ದೀನಿ, ಗೋಪಿ ಚಂದನವನ್ನು ಹೇಗೆ ಹಚ್ಕೋಬೇಕು, ಅರಿಶಿನ ಕುಂಕುಮವನ್ನು ಹೇಗೆ ಹಚ್ಕೋಬೇಕು ಅಂತ ತಿಳಿಸಿದ್ದೀನಿ. ಅದೇ ಪ್ರಕಾರವಾಗಿ ಹೆಬ್ಬೆಟ್ಟಿನ ಸ್ವಲ್ಪ ಕೆಳಭಾಗದಲ್ಲಿ ಒಂದು ಚೂರು ಅರಿಶಿನವನ್ನು ಹಾಕ್ಕೊಂಡು ಶುದ್ಧವಾದ ನೀರಿನಿಂದ ಗೋಪಿ ಚಂದನವನ್ನು ತೇಯಬೇಕು. ಗೋಪಿ ಚಂದನವನ್ನು ತೇಯ್ತಾ ಇರುವಾಗ ಗೋಪಿ ಚಂದನ ಪಾಪಾಗ್ನ ವಿಷ್ಣುದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೇಸ್ತು ಧಾರಣಾನ್ ಮುಕ್ತಿದೋಭವ ಅಂತ ಹೇಳ್ತಾ ಗೋಪಿ ಚಂದನವನ್ನು ತೇಯಬೇಕು. ನಂತರ ಊರ್ಧ್ವ ಪುಂಡ್ರವನ್ನು ಧರಿಸಬೇಕು. ಗೋಪಿ ಚಂದನದಿಂದ ಊರ್ಧ್ವ ಪುಂಡ್ರವನ್ನು ಹಣೆಯ ಮೇಲೆ ಧರಿಸಬೇಕು. ನಂತರ ಸೀರೆಯ ಸೆರಗಿನಿಂದ ಅದನ್ನು ಮಧ್ಯದಲ್ಲಿ ಜಾಗವನ್ನು ಮಾಡಬೇಕು. ಆ ರೀತಿ ಜಾಗ ಮಾಡೋದ್ರಿಂದ ಅಲ್ಲಿ ಭಗವಂತನ ಸನ್ನಿಧಾನ ಬರುತ್ತೆ. ನಂತರ ಹೆಣ್ಣು ಮಕ್ಕಳು ಗದೆ ಮತ್ತು ನಾರಾಯಣ ಮುದ್ರೆಯನ್ನು ಹಚ್ಕೋಬೋದು. ಇನ್ನು ಇಲ್ಲಿ ಯಾವುದೇ ಶಾಸ್ತ್ರಗಳಲ್ಲಿ ನಾನು ಸಹ ಪಂಡಿತರು ಹೇಳಿರುವಂಥದ್ದನ್ನು ಕೇಳಿ ಹೇಳ್ತಾ ಇದ್ದೀನಿ. ಸ್ತ್ರೀಯರಿಗೆ ಶಂಖ ಚಕ್ರ ಮುದ್ರೆಗಳು ಇಲ್ಲ. ಹಣೆಯಲ್ಲಿ ಹಚ್ಕೊಳ್ಳೋದಾಗಲಿ ಕೈಗಳಿಗೆ ಹಚ್ಕೊಳ್ಳೋದಾಗಲಿ ಎಲ್ಲೂ ಶಾಸ್ತ್ರದಲ್ಲಿ ಹೇಳಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಬರೀ ನಾರಾಯಣ ಮತ್ತು ಗದೆ ಮುದ್ರೆಯನ್ನು ಸ್ತ್ರೀಯರು ಧರಿಸಬೇಕು. ಇನ್ನು ಗೋಪಿ ಚಂದನವನ್ನು ಪ್ರತಿಯೊಬ್ಬ ಮಹಿಳೆಯರು ಧರಿಸಬೇಕು ಅಂತ ಹೇಳ್ತಾರೆ. ಅಂದರೆ ಮದುವೆ ಆಗಿರುವಂಥವ್ರು ಅಂತ ಅಲ್ಲ, ಮದುವೆ ಆಗದೇ ಇರೋರು ಪುಟ್ಟ ಮಕ್ಕಳು ಸಹ ಗೋಪಿ ಚಂದನವನ್ನು ಹಚ್ಕೊಂಡೇ ತಿಲಕವನ್ನು ಹಚ್ಕೋಬೇಕು. ಹಾಗಾಗಿ ಮುತ್ತೈದೆಯರು ಗೋಪಿ ಚಂದನವನ್ನು ದಿನನಿತ್ಯವಾಗಿ ಧಾರಣೆ ಮಾಡಬೇಕು. ಊರ್ಧ್ವ ಪುಂಡ್ರವನ್ನು ಧರಿಸಲಾರ್ದಂಗೆ ಕುಂಕುಮ ಹಚ್ಕೊಂಡ್ರೆ ಅದು ಪ್ರಯೋಜನ ಬರೋದಿಲ್ಲ ಅಂತ. ಹಾಗಾಗಿ ಗೋಪಿ ಚಂದನವನ್ನು ಹಚ್ಕೊಂಡು ನಂತರ ಕುಂಕುಮವನ್ನು ಉದ್ದ ತಿಲಕವಾಗಿ ಹಚ್ಚಬೇಕು. ಯಾವುದೇ ರೀತಿಯ ರೌಂಡಾಗಿ ಮತ್ತು ಇನ್ನೇನೇನೋ ಥರದಲ್ಲಿ ಕುಂಕುಮವನ್ನು ಹಚ್ಚಬಾರ್ದು. ಗುಂಡಗೆ ಕುಂಕುಮವನ್ನು ಹಚ್ಚಿದರೆ ಪತಿಗೆ ಆಯುಷ್ಯ ಕ್ಷೀಣವಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಎಷ್ಟು ಉದ್ದನೆ ಕುಂಕುಮವನ್ನು ಹಚ್ತೀರೋ ಪತಿಯ ಆಯುಷ್ಯು ಅಷ್ಟು ದೀರ್ಘವಾಗಿ ಇರುತ್ತೆ ಅಂತ. ಹಾಗಾಗಿ ಮಧ್ಯದ ಹಣೆಯಲ್ಲಿ ಅಂದರೆ ಹುಬ್ಬುಗಳ ಮಧ್ಯದಲ್ಲಿ ಒಂದು ಬೆಟ್ಟು ಜಾಗವನ್ನು ಬಿಟ್ಟು ಮೇಲಕ್ಕೆ ಉದ್ದನೆಯ ಕುಂಕುಮವನ್ನು ತಿಲಕದ ರೀತಿಯಲ್ಲಿ ದೀಪದ ರೀತಿಯಲ್ಲಿ ಹಚ್ಚಬೇಕು ಅಂತ ಹೇಳ್ತಾರೆ. ಹೀಗೆ ಕುಂಕುಮವನ್ನು ಹಚ್ಚುವಾಗ ಅರುಂಧತಿ, ಅಪರ್ಣ, ರಮಾ, ಸಾವಿತ್ರಿ, ಗಾಯತ್ರಿ ಇವರೆಲ್ಲರ ಸ್ಮರಣೆಯನ್ನು ಮಾಡ್ತಾ ಕುಂಕುಮವನ್ನು ಹಚ್ಚಬೇಕು ಅಂತ ಹೇಳ್ತಾರೆ. ಕುಂಕುಮವನ್ನು ಹಚ್ಚುವಾಗ ಊರ್ಧ್ವ ಪುಂಡ್ರಂ ಲಲಾಟೇತು ಭರ್ತುರಾಯುಷ್ಯವರ್ಧಕಂ ಲಲಾಟೆ ಕುಂಕುಮಶ್ಚೈವ ಸದಾ ಶ್ರೀ ಲಕ್ಷ್ಮೀ ನಿವಾಸಕಂ ಅಂತ ಹೇಳಬೇಕು. ಊರ್ಧ್ವ ಪುಂಡ್ರವನ್ನು ನಾವು ಹಚ್ಚೋದ್ರಿಂದ, ಕುಂಕುಮವನ್ನು ಹಚ್ಚೋದ್ರಿಂದ ಭರ್ತುರಾಯುಷ್ಯವರ್ಧಕಂ ಅಂದರೆ ಗಂಡನ ಪತಿಯ ಆಯುಷ್ಯು ಜಾಸ್ತಿ ಆಗಲಿ ಅಂತ ಹೇಳಿ ಲಕ್ಷ್ಮೀ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ, ಲಕ್ಷ್ಮೀ ದೇವಿಯ ಸನ್ನಿಧಾನ ನಮ್ಮ ಹಣೆಯಲ್ಲಿ ಬರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾ ಕುಂಕುಮವನ್ನು ಧರಿಸ್ಬೇಕು. ಕುಂಕುಮದಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ, ಪಾರ್ವತೀ ದೇವಿಯ ಸನ್ನಿಧಾನ ಇರುತ್ತೆ. ಅದಕ್ಕೋಸ್ಕರ ಕುಂಕುಮವನ್ನು ಧರಿಸಬೇಕು ಮುತ್ತೈದೆಯರು ಅಂತ ಹೇಳ್ತಾರೆ. ಈ ರೀತಿಯಾಗಿ ಕುಂಕುಮವನ್ನು ಹಚ್ಕೊಂಡ್ಮೇಲೆ ಎರಡೂ ಕೆನ್ನೆಗಳಿಗೆ ಗಲ್ಲಕ್ಕೆ ಅರಿಶಿನವನ್ನು ಹಚ್ಕೋಬೇಕು. ಹಳದಿ ಹರಿದ್ರಾದೇವಿ ಬೃಹದ್ರಸ್ಯ ಮುಖಕಾಮಿನಿ ಪುತ್ರ ಪೌತ್ರ ಅಭಿವೃದ್ಧಿರಸ್ತು ಸುಖಂತು ಮೇ ಸದಾ ಅಂತ ಹೇಳಿ ಹರಿದ್ರವನ್ನು ಹಚ್ಕೋಬೇಕು, ಅರಿಶಿನವನ್ನು ಹಚ್ಕೋಬೇಕು. ಗುರುಮಂತ್ರವನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ಯಾರ್ಯಾರು ಗುರುಗಳಿಂದ ಉಪದೇಶವನ್ನು ತಗೊಂಡು ಗುರುಮಂತ್ರವನ್ನು ಮಾಡ್ಕೊತಿರೋ ಅವರೆಲ್ಲರೂ ಇದಿಷ್ಟು ಆದಮೇಲೆ ಗುರುಮಂತ್ರವನ್ನು ಮಾಡ್ಕೋಬೇಕು. ದೇವರಿಗೆ ಸಮರ್ಪಣೆ ಮಾಡಿದಂತಹ ಅರ್ಚನೆ ಮಾಡಿದಂತಹ ಕುಂಕುಮವನ್ನೇ ಯಾವತ್ತೂ ಮುತ್ತೈದೆಯರು ಧರಿಸಬೇಕು ಅಂತ ಶಾಸ್ತ್ರ ಹೇಳುತ್ತೆ. ನಂತರ ನಿತ್ಯ ಪೂಜೆ ಏನಾದರೂ ಇತ್ತು, ರಂಗೋಲಿಗಳು ಹಾಕೋದಿತ್ತು ಅದನ್ನೆಲ್ಲ ಹಾಕ್ಕೋಬೋದು. ಆಮೇಲೆ ಗೌರಿ ಪೂಜೆಯನ್ನು ಮಾಡ್ಕೋಬೋದು. ಫೋಟೋ ಪೂಜೆಯನ್ನು ಸಹ ಮುತ್ತೈದೆಯರು ಮಾಡ್ಕೋಬೋದು. ನಂತರ ಸ್ತ್ರೀಯರು
ತುಳಸಿ ಪೂಜೆಯನ್ನು ಮಾಡ್ಕೋಬೇಕು ಅಂತ ಹೇಳ್ತಾರೆ. ತುಳಸಿ ಪೂಜೆ ಮಾಡದೆ ಎಂತಹ ಪೂಜೆ ಮಾಡಿದರೂ ಸಹ ಫಲ ಸಿಗೋದಿಲ್ಲ ಅಂತ ಅಷ್ಟು ಒಂದು ಪ್ರಾಮುಖ್ಯತೆ ತುಳಸಿ ಪೂಜೆಗೆ ಇದೆ. ಹಾಗಾಗಿ ಪ್ರತಿನಿತ್ಯವಾಗಿ ಮುತ್ತೈದೆಯರು, ಸ್ತ್ರೀಯರು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು. ಬರೀ ವಿವಾಹಿತರಷ್ಟೇ ತುಳಸಿ ಪೂಜೆ ಮಾಡಬೇಕು ಅಂತ ಶಾಸ್ತ್ರ ಇಲ್ಲ. ಹೆಣ್ಣು ಮಕ್ಕಳು ಪ್ರತಿಯೊಬ್ಬರೂ ತುಳಸಿ ಪೂಜೆಯನ್ನು ಮಾಡಬೇಕು. ತುಳಸಿಗೆ ನೀರನ್ನು ಹಾಕಿ ಅರಿಶಿನ ಕುಂಕುಮವನ್ನು ಹಚ್ಚಿ ಪೂಜೆಯನ್ನು ಮಾಡ್ಕೋಬೇಕು. ಇದು ತುಂಬ ಶ್ರೇಷ್ಠವಾದಂಥ ಪೂಜೆ. ತುಳಸಿಗೆ ಬುಡದಲ್ಲಿ ನೀರನ್ನು ಹಾಕಿ, ಬುಡದಲ್ಲಿ ತುಳಸಿಯ ಮೃತ್ತಿಕೆಯಲ್ಲೂ ಸಹ ಗಂಗಾದಿ ಸಕಲ ದೇವತೆಗಳಿರ್ತಾರಂತೆ. ಹಾಗಾಗಿ ಯನ್ಮೂಲೆ ಸರ್ವತೀರ್ಥಾನಿ ಯನ್ಮಧ್ಯೆ ಸರ್ವದೇವತಾ ಯದಗ್ರೆ ಸರ್ವವೇದಾಶ್ಚ ಶ್ರೀ ತುಳಸಿ ತ್ವಾಂ ನಮಾಮ್ಯಹಂ ಅಂತ ಹೇಳ್ತೀವಿ. ಅಂದರೆ ತುಳಸಿಯಲ್ಲಿ ಸಕಲ ನದಿಗಳಿರುತ್ತಂತೆ, ಸಕಲ ದೇವತೆಗಳಿರ್ತಾರೆ, ಹಾಗೆಯೇ ಗೌರಿ ಇರ್ತಾಳೆ, ಮಹಾಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಹೀಗೆ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ತುಳಸಿಯ ಪೂಜೆಯನ್ನು ನಿತ್ಯವಾಗಿ ಮಾಡ್ಕೋಬೇಕು. ನೀರನ್ನು ಹಾಕಿಬಿಟ್ಟು ಅರಿಶಿನ ಕುಂಕುಮವನ್ನು ಹಚ್ಚಿ, ಗೆಜ್ಜೆ ವಸ್ತ್ರವನ್ನು ಏರಿಸಿ, ಹೂವನ್ನು ಏರಿಸಿ, ದೀಪವನ್ನು ಹಚ್ಚಿಟ್ಟು ಏನಾದರೂ ನೈವೇದ್ಯವನ್ನು ಮಾಡಿ ಆರತಿಯನ್ನು ಮಾಡಬೇಕು. ತುಳಸಿಯ ಪೂಜೆ ತುಂಬ ಶ್ರೇಷ್ಠವಾದದ್ದು ಅಂತ ಹೇಳಿ ಶಾಸ್ತ್ರಗಳು ತಿಳಿಸ್ತವೆ. ಮತ್ತು ಏಕಾದಶಿ ದಿನ ತುಳಸಿಗೆ ನೀರನ್ನು ಹಾಕುವಂಥ ಪದ್ಧತಿ ಇಲ್ಲ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಹಾಗಾಗಿ ಏಕಾದಶಿಯ ದಿನ ತುಳಸಿಗೆ ನೀರನ್ನು ಹಾಕಬಾರ್ದು ಅಂತ ಹೇಳ್ತಾರೆ. ಇನ್ನು ತುಳಸಿಯನ್ನು ಯಾವುದೇ ಕಾರಣಕ್ಕೂ ಸ್ತ್ರೀಯರು ಬಿಡಿಸಬಾರ್ದು, ಕೀಳಬಾರ್ದು. ತುಳಸಿಯನ್ನು ನೆಡ್ಬೋದು, ಕೀಳಬಾರ್ದು. ಯಾವುದೇ ಗಿಡಗಳಾಗಲಿ ಕೀಳಬಾರ್ದು ಮುತ್ತೈದೆಯರು ಅಥವಾ ಸ್ತ್ರೀಯರು ಅಂತ ಹೇಳ್ತಾರೆ. ಯಾಕೆಂದರೆ ಸಂತಾನವನ್ನು ಪಡೆಯುವಂಥ ಅಧಿಕಾರ, ಸೌಭಾಗ್ಯ ಸ್ತ್ರೀಯರಿಗಿರುತ್ತೆ. ಹಾಗಾಗಿ ಗಿಡಗಳನ್ನು ಕೀಳಬಾರ್ದು ಅಂತ ಹೇಳ್ತಾರೆ. ತುಳಸಿಯನ್ನು ಮಾತ್ರ ಯಾವುದೇ ಕಾರಣಕ್ಕೂ ಸ್ತ್ರೀಯರು ಕೀಳಬಾರ್ದು, ಗಂಡಸರೇ ಕೀಳಬೇಕು ತುಳಸಿಯನ್ನು ಅಂತ. ತುಳಸಿ ಪೂಜೆಯನ್ನು ಮಾಡುವಾಗ ಲಕ್ಷಣವಾಗಿ ಸೀರೆಯನ್ನು ಉಟ್ಕೊಂಡು, ಕುಂಕುಮವನ್ನು ಹಚ್ಕೊಂಡು, ಬಳೆಗಳನ್ನು ಹಾಕ್ಕೊಂಡು ಲಕ್ಷಣವಾಗಿ ಪೂಜೆಯನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಹೇಗೆಗೋ ತುಳಸಿ ಪೂಜೆಯನ್ನು ಮಾಡೋದಲ್ಲ. ಕೈಯಲ್ಲಿ ಬಳೆ ಇಲ್ಲದೇನೆ, ಹಣೆಯ ಮೇಲೆ ಕುಂಕುಮ ಇಲ್ಲದೇನೆ, ಯಾವುದೋ ನೈಟಿ ಹಾಕ್ಕೊಂಡು ಆ ಥರ ತುಳಸಿ ಪೂಜೆಯನ್ನು ಯಾವತ್ತೂ ಮಾಡಬಾರ್ದು. ನೀಟಾಗಿ ಮುತ್ತೈದೆಯರು, ಸ್ತ್ರೀಯರು ರೆಡಿ ಆಗಿಬಿಟ್ಟು ತುಳಸಿ ಪೂಜೆಯನ್ನು ಮಾಡಬೇಕು. ಹೆಣ್ಣು ಮಕ್ಕಳಾಗಿದ್ದರೆ ಲಂಗ ಬ್ಲೌಸು ಅಥವಾ ಲಂಗ ದಾವಣಿ ಈ ಥರ ಏನಾದರೂ ಹಾಕ್ಕೊಂಡು ತುಳಸಿ ಪೂಜೆಯನ್ನು ಮಾಡ್ಕೋಬೇಕು. ಕೆಲವ್ರ ಮನೆಗಳಲ್ಲಿ ತುಳಸಿ ಬೆಳೆಯೋದೇ ಇಲ್ಲ ಅಂತ ಹೇಳಿ ತುಂಬ ಜನ ಕಮೆಂಟ್ಸ್ ಹಾಕ್ತಾ ಇರ್ತೀರ. ತುಳಸಿಯನ್ನು ಎಲ್ಲೋ ತೊಗೊಂಡು ಹೋಗಿ ಹಿತ್ತಲಲ್ಲಿ ಇಡೋದು, ಬಾಲ್ಕನಿಯಲ್ಲಿ ಇಡೋದು ಆ ಥರ ಆದರೆ ತುಳಸಿ ಬೆಳೆಯೋದಿಲ್ಲ. ತುಳಸಿ ಬೆಳೆಯೋದು ತುಂಬ ಕಷ್ಟ. ಯಾಕೆಂದರೆ ತುಳಸಿಗೆ ವಿಶಾಲವಾದ ಜಾಗ ಇರಬೇಕು, ಗಾಳಿ ಬೆಳಕು, ಬಿಸಿಲು ಬೀಳಬೇಕು, ಗಾಳಿ ಇರಬೇಕು. ಈ ಥರ ಇದ್ದರೆ ಮಾತ್ರ ತುಳಸಿ ಯಥೇಚ್ಛವಾಗಿ ಬೆಳೀತಾಳೆ. ತುಳಸಿಗಾಗಿ ಏನು ಗೊಬ್ಬರ ಏನೂ ಹಾಕೋದು ಬೇಕಾಗಿಲ್ಲ. ತುಂಬ ಜನ ಕೇಳಿದ್ರಿ ಏನು ಹಾಕಬೇಕು ತುಳಸಿ ಬೆಳೆಯೋದಕ್ಕೆ ಅಂತ. ಏನೂ ಹಾಕೋದು ಬೇಕಾಗಿಲ್ಲ, ಬರೀ ನೀರು ಹಾಕಿದ್ರೆ ಸಾಕು, ತುಳಸಿ ತುಂಬ ಚೆನ್ನಾಗಿ ಬರ್ತಾಳೆ. ಅಂದರೆ ಒಳ್ಳೆಯ ವಾತಾವರಣ ಇರಬೇಕು, ಹಾಗಾದರೆ ಚೆನ್ನಾಗಿ ತುಳಸಿ ಬರ್ತಾಳೆ, ಅದಕ್ಕೇನು ತೊಂದರೆ ಇಲ್ಲ. ಮತ್ತು ಅಶೌಚ ಆದಾಗ ತುಳಸಿಯನ್ನು ಮುಟ್ಟಬಾರ್ದು. ಯಾರ್ಯಾರೋ ಮುಟ್ಟಿ ಕೀಳೋದು ಮಾಡಿದ್ರೆ ತುಳಸಿ ಬಾಡಿ ಹೋಗ್ಬಿಡ್ತಾಳೆ. ಮತ್ತು ತುಂಬ ಸೂಕ್ಷ್ಮ ತುಳಸಿಯ ಗಿಡ. ಮತ್ತು ಮುಟ್ಟಾದಾಗ ನೆರಳು ಬಿದ್ದರೂ ಸಹ ತುಳಸಿ ಒಣಗಿಬಿಡ್ತಾಳೆ. ತುಳಸಿ ಅಷ್ಟೇ, ವಿಳೆದೆಲೆ ಅಷ್ಟೇ. ವಿಳೆದೆಲೆಯಲ್ಲೂ ಲಕ್ಷ್ಮಿಯ ಸನ್ನಿಧಾನ ಇರುತ್ತೆ. ಹಾಗಾಗಿ ಇರೋದಿಲ್ಲ, ಅವೆರಡೂ ಅಷ್ಟೇ. ಆ ಥರ ಅಶೌಚ ಆದಾಗ ನೆರಳು ಬಿದ್ದರೂ ಸಹ ಇರೋದಿಲ್ಲ. ಹಾಗಾಗಿ ತುಳಸಿಯನ್ನು ಸೂಕ್ಷ್ಮವಾಗಿ ನಾವು ನೋಡಿಕೊಂಡ್ರೆ ಖಂಡಿತವಾಗಿ ತುಂಬ ಚೆನ್ನಾಗಿ ಬೆಳೀತಾಳೆ ತುಳಸಿ. ಊಟ ಮಾಡಿ ತುಳಸಿಯನ್ನು ಮುಟ್ಟಬಾರ್ದು ಅಂತ ಹೇಳ್ತಾರೆ. ಬಾಯಲ್ಲಿ ಎಲೆ ಅಡಿಕೆ ಹಾಕ್ಕೊಂಡು ಊಟ ಮಾಡಿ ನಾವು ತುಳಸಿಯನ್ನು ಮುಟ್ಟಬಾರ್ದು. ಈ ರೀತಿಯಾಗಿ ತುಳಸಿಯ ಪೂಜೆ ತುಂಬ ಶ್ರೇಷ್ಠವಾದದ್ದು ಸ್ತ್ರೀಯರಿಗೆ ಅಂತ ಹೇಳಿ ಶಾಸ್ತ್ರ ತಿಳಿಸಿದೆ. ನಂತರ ನಿಮಗೆಲ್ಲ ಗೊತ್ತಿದೆ ಹೊಸ್ತಿಲು ಪೂಜೆಯನ್ನು ಮಾಡ್ಕೊಳ್ಳೋದು. ಇಲ್ಲಿ ಕೆಲವು ವಿಷಯಗಳನ್ನು ನಾವು ತಿಳಿಬೇಕು ಸ್ನೇಹಿತರೆ. ಹೆಣ್ಣು ಮಕ್ಕಳಿಗೆ ಕೆಲವೊಂದು ನಿಯಮಗಳನ್ನು ಹೇಳಿದ್ದಾರೆ ಶಾಸ್ತ್ರಗಳಲ್ಲಿ, ಅದನ್ನು ನಾವು ಪಾಲಿಸಬೇಕು ಎಷ್ಟು ಸಾಧ್ಯ ಆಗುತ್ತೋ. ಈಗ ನಾನು ಹೇಳುವಂತಹ ಕೆಲವೊಂದು ಪಾಯಿಂಟ್ಗಳಲ್ಲಿ ನಿಮಗೆ ನಿಮ್ಮ ಮನೆಗಳಲ್ಲಿ ಯಾವ ರೀತಿಯ ಅನುಕೂಲ ಅನಾನುಕೂಲಗಳಿದೆಯೋ ಅದನ್ನು ನೋಡಿಕೊಂಡು ಎಷ್ಟು ಸಾಧ್ಯವಾಗುತ್ತೋ ಅಷ್ಟನ್ನಾದರೂ ನಾವು ಮಾಡಿದ್ರೆ ಸಾಕಾಗುತ್ತೆ. ತುಂಬ ಜಾಸ್ತಿ ನಮಗೆ ಮಾಡೋದಕ್ಕಾಗಲ್ಲ, ಕೆಲಸಗಳಿಗೆ ಹೋಗ್ತಾ ಇರ್ತಾರೆ, ಹೀಗೆ ಮಾಡಿರಿ ಹಾಗೆ ಮಾಡಿರಿ ಅಂತ ಹೇಳೋಕ್ಕಾಗಲ್ಲ. ಶಾಸ್ತ್ರಗಳು ತಿಳಿಸಿರುತ್ತೆ, ಅದರಲ್ಲಿ ನಮಗೆ ಎಷ್ಟು ಸಾಧ್ಯನೋ ಅಷ್ಟನ್ನಾದರೂ ಮಾಡ್ಕೊಂಡು ಹೋಗಬೇಕು ಅಂತ ನಾನು ಒಂದು ಮಾತನ್ನು ಹೇಳ್ತೀನಿ. ಮತ್ತು ಇಲ್ಲಿ ಇನ್ನೊಂದಷ್ಟು ವಿಷಯಗಳನ್ನು ತಿಳಿಬೇಕು ಅಂತಂದರೆ ದೀಪದ ಬಗ್ಗೆ ತಿಳಿಯೋಣ ಸ್ನೇಹಿತರೆ. ದೀಪದ ಕುಡಿ ಏನಿರುತ್ತಲ್ಲ, ಅದು ಸ್ವಲ್ಪ ಕುಡಿ ಕಟ್ಕೊಂಡಂಗೆ ಆಗಿರುತ್ತಲ್ಲ, ಕಪ್ಪು ಬಂದಿರುತ್ತಲ್ಲ,
ಅದನ್ನು ಗಂಡಸರು ತೆಗಿಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ಸ್ತ್ರೀಯರೇ ಆ ಕುಡಿಯನ್ನು ತೆಗಿಬೇಕು. ಹೇಗೆ ತೆಗಿಬೇಕು? ಕೈಯಿಂದ ತೆಗಿಬಾರ್ದಂತೆ, ಕಾಷ್ಟದಿಂದನೇ, ತುಳಸಿಯ ಕಾಷ್ಟದಿಂದನೇ ಆ ಒಂದು ಕುಡಿಯನ್ನು ತೆಗಿಬೇಕು. ಮತ್ತು ಗಂಡಸರು ದೀಪವನ್ನು ಯಾವತ್ತೂ ಶಾಂತ ಮಾಡಬಾರ್ದು ಅಂತ ಹೇಳ್ತಾರೆ. ಸ್ತ್ರೀಯರು ಕುಂಬಳಕಾಯಿಯನ್ನು ಒಡಿಬಾರ್ದು. ಈ ಎರಡು ವಿಷಯಗಳನ್ನು ನಾವು ತಿಳ್ಕೋಬೇಕು. ತೆಂಗಿನಕಾಯಿ ಸಹ ಸ್ತ್ರೀಯರು ಒಡೆಯುವಂತಹ ಅಧಿಕಾರ ಇಲ್ಲ. ಆದರೆ ಕೆಲವ್ರ ಮನೆಗಳಲ್ಲಿ ವಿಧಿ ಇಲ್ಲ, ಒಡಿತಾ ಇರ್ತಾರೆ. ಆದರೆ ಹೆಣ್ಣು ಮಕ್ಕಳು ಯಾವತ್ತೂ ತೆಂಗಿನಕಾಯಿಯನ್ನು ಒಡಿಬಾರ್ದು, ಕುಂಬಳಕಾಯಿಯನ್ನು ಒಡಿಬಾರ್ದು. ಬೂದು ಕುಂಬಳಕಾಯಿ ಬರುತ್ತಲ್ಲ, ಬಹುಬೀಜ ಫಲ ಅಂತ ಹೇಳ್ತೀವಿ, ಅದನ್ನು ಒಡಿಬಾರ್ದು ಅಂತ. ಯಾಕೆ ಅಂದರೆ ವಂಶ ಛೇದ ಆಗಿಬಿಡುತ್ತೆ ಅಂತ, ವಂಶ ಉದ್ಧಾರ ಆಗೋದಿಲ್ಲ ಅಂತ. ಹಾಗಾಗಿ ಆ ಥರ ಎರಡು ಕೆಲಸಗಳನ್ನು ಮಾಡಬಾರ್ದು. ಈ ಥರ ಏನಾದರೂ ಆಯಿತು ಅಕಸ್ಮಾತಾಗಿ ಈ ಥರ ತಪ್ಪುಗಳು ಮಾಡಿದ್ದೀವಿ ಅಂದರೆ ಗಂಡಸರು ದೀಪದಾನವನ್ನು ಮಾಡಬೇಕು. ಸ್ತ್ರೀಯರು ಕುಂಬಳಕಾಯಿ ಏನಾದರೂ ಅಕಸ್ಮಾತ್ ಒಡೆದಿದ್ದರೆ ಇಷ್ಟಕ್ಕೂ ಮುಂಚೆ ಅಥವಾ ಗೊತ್ತಿಲ್ಲದೆ ಮಾಡಿದ್ದಿದ್ರೆ ಸುವರ್ಣ ದಾನ ಮಾಡಬೇಕು ಅಂತ ಹೇಳ್ತಾರೆ, ಪ್ರಾಯಶ್ಚಿತ್ತವಾಗಿ. ಅಂದರೆ ಬಂಗಾರದ ದಾನ ಮಾಡಬೇಕು ಅಂತ. ಈ ರೀತಿಯಾಗಿ ಕೆಲವೊಂದು ನಿಯಮಗಳನ್ನು ನಾವು ತಿಳ್ಕೊಬೇಕಾಗತ್ತೆ, ಶಾಸ್ತ್ರದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿ. ಹೀಗೆ ದೀಪದ ಕುಡಿಯನ್ನು ಕೈಯಿಂದ ತೆಗಿಬಾರ್ದು. ಕೆಲವರು ಚಿಮಟಿಗೆ ಅಂತ ಬರುತ್ತಲ್ಲ, ಅದನ್ನು ಇಟ್ಕೊಂಡಿರ್ತಾರೆ, ಅದರಿಂದ ಸಹ ಕುಡಿಯನ್ನು ತೆಗಿತಾರೆ. ಹಾಗೂ ಮಾಡ್ಬೋದು. ಇಲ್ಲಾಂದರೆ ಕಾಷ್ಟದಿಂದ ಕುಡಿಯನ್ನು ತೆಗೆದುಬಿಟ್ಟು ಸರಿ ಮಾಡಿ ಮತ್ತೆ ದೀಪವನ್ನು ಹಚ್ಬೋದು. ಹೆಣ್ಣು ಮಕ್ಕಳು, ಸ್ತ್ರೀಯರು ದೀಪವನ್ನು ಹಚ್ಚೋದು ತುಂಬ ಅಂದರೆ ತುಂಬ ಶ್ರೇಷ್ಠ. ಗಂಡಸರಕ್ಕಿಂತ ಹೆಣ್ಣು ಮಕ್ಕಳೇ ದೀಪವನ್ನು ಹಚ್ಚಬೇಕು. ಮನೆಯ ಉದ್ಧಾರ, ವಂಶ ಉದ್ಧಾರ, ಜ್ಞಾನದ ಸಂಕೇತ, ಮನೆಯ ಏಳಿಗೆ ಎಲ್ಲನೂ ಒಂದು ದೀಪದಲ್ಲಿ ಇದೆ. ಹಾಗಾಗಿ ಏನು ಮಾಡದೇ ಇದ್ದರೂ ಚಿಂತೆ ಇಲ್ಲ, ದೀಪವನ್ನು ಹಚ್ಚಿದರೆ ಅನಂತ ಪುಣ್ಯ ಸ್ತ್ರೀಯರಿಗೆ ಹೇಳಿದೆ ಶಾಸ್ತ್ರದಲ್ಲಿ. ಹಾಗಾಗಿ ದಿನನಿತ್ಯ ಮನೆಯಲ್ಲಿ 2 ಹೊತ್ತು ಬೆಳಗ್ಗೆ ಸಾಯಂಕಾಲ ದೀಪವನ್ನು ಹಚ್ಚೋದು ಸ್ತ್ರೀಯರೇ ಮಾಡಬೇಕು ಪರ್ಟಿಕ್ಯುಲರ್ ಆಗಿ ಅಂತ ಶಾಸ್ತ್ರಗಳು ತಿಳಿಸ್ತಾ ಇದ್ದಾವೆ. ಇನ್ನು ದೀಪವನ್ನು ದಕ್ಷಿಣಕ್ಕೆ ಮುಖ ಮಾಡಿ ಹಚ್ಚಬಾರ್ದು. ಎಣ್ಣೆಯ ದೀಪ, ತುಪ್ಪದ ದೀಪ ಬೇರೆ ಬೇರೆ ಹಚ್ಚಬೇಕಾಗುತ್ತೆ. ಕಲಸಿ ದೀಪವನ್ನು ಹಚ್ಚಬಾರ್ದು, ಎಣ್ಣೆ ತುಪ್ಪವನ್ನು, ನರಕ ಪ್ರಾಪ್ತಿ ಆಗುತ್ತೆ ಇದರಿಂದ ಅಂತ. ದಕ್ಷಿಣಕ್ಕೆ ದೀಪವನ್ನು ಹಚ್ಚಬಾರ್ದು, ಉತ್ತರ ಮತ್ತು ಪೂರ್ವಕ್ಕೆ ದೀಪವನ್ನು ಹಚ್ಬೋದು. ಇನ್ನು ದೀಪದ ಬತ್ತಿ ಸ್ವಲ್ಪ ಬಲಭಾಗಕ್ಕೆ ಬಾಗಿದರೆ ಐಶ್ವರ್ಯ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತಾರೆ. ಬೆಳ್ಳಿಯ ದೀಪ ತುಂಬ ಶ್ರೇಷ್ಠವಾದದ್ದು, ಹಿಂದೆ ನಾನು ತಿಳಿಸಿದ್ದೀನಿ. ತಾಮ್ರದ ದೀಪ ಇನ್ನಷ್ಟು ಶ್ರೇಷ್ಠವಾದದ್ದು, ಬಂಗಾರದ ದೀಪ ಮತ್ತಷ್ಟು ಶ್ರೇಷ್ಠವಾದದ್ದು, ಹಾಗೆ ಮಣ್ಣಿನ ದೀಪನೂ ಶ್ರೇಷ್ಠವಾದದ್ದು ಅಂತ ಇಲ್ಲಿ ತಿಳಿಸ್ತಾರೆ. ಎಳ್ಳೆಣ್ಣೆಯನ್ನು ಬಳಸ್ಬೋದು, ತುಪ್ಪವನ್ನು ಬಳಸ್ಬೋದು, ಕೊಬ್ಬರಿ ಎಣ್ಣೆಯನ್ನು ಬಳಸ್ಬೋದು. ಹೀಗೆ ಉತ್ತಮವಾದಂತಹ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಬೇಕು. ಕಲಬರಕೆ ಎಣ್ಣೆಯನ್ನು ಹಾಕಿ ಯಾವತ್ತೂ ದೀಪಗಳನ್ನು ಹಚ್ಚಬಾರ್ದು. ಮನೆಯಲ್ಲಿ ಮಾಡಿದಂಥ ಶುದ್ಧತೆಯಿಂದ ಮಾಡಿದಂಥ ಬತ್ತಿಯಿಂದನೇ ದೀಪ ಹಚ್ಚಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಇದಿಷ್ಟು ಕೆಲವೊಂದು ವಿಷಯಗಳನ್ನು ನಿಮಗೆ ತಿಳಿಸ್ಕೊಟ್ಟೆ ದೀಪದ ಬಗ್ಗೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಸ್ನೇಹಿತರೆ, ಅಡುಗೆ ಪಾತ್ರೆ, ದೇವರ ಪಾತ್ರೆಗಳನ್ನು ಹೇಗೆ ತೊಳಿಬೇಕು, ಅಡುಗೆಯನ್ನು ಹೇಗೆ ಮಾಡಬೇಕು, ಮಡಿ ಅಡುಗೆಗೆ ಏನೇನು ನಿಯಮಗಳಿದೆ. ತುಂಬ ಜನಕ್ಕೆ ಕೆಲವೊಂದು ಗೊಂದಲ ಇರುತ್ತೆ ಅಡುಗೆ ಬಗ್ಗೆ ಅಲ್ವಾ. ಈಗ ಅಶೌಚ ಆದಾಗ ಅಥವಾ ಅಡುಗೆ ಮಾಡುವಾಗ ಮಲಮೂತ್ರಾದಿಗಳು ಬಂದರೆ ಹೇಗೆ ಮಾಡಬೇಕು, ದೇವಸ್ಥಾನಗಳಿಗೆ ಹೋದಾಗ ಈ ಥರ ಪ್ರಾಬ್ಲಮ್ಸ್ ಇದ್ದಾಗ ಏನು ಮಾಡಬೇಕು, ಹೀಗೆಲ್ಲ ಪ್ರಶ್ನೆಗಳು ಎಲ್ಲರ ಮನಸ್ಸಲ್ಲಿ ಇರುತ್ತೆ. ಇದಕ್ಕೆಲ್ಲನೂ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಉತ್ತರ ಕೊಡ್ತಾ ಹೋಗ್ತೀನಂತೆ. ಮತ್ತು ಒಬ್ಬರು ಪ್ರಶ್ನೆಯನ್ನು ಕೇಳಿದರು, ರಾತ್ರಿ ಕಸ ಗುಡಿಸ್ಬಿಟ್ಟು ಮನೆ ಒರೆಸಿ ಮಲ್ಕೊಂಡ್ಬಿಟ್ಟು ಬೆಳಗ್ಗೆ ಎದ್ದು ಪೂಜೆಗಳನ್ನು ಮಾಡ್ಕೋಬೋದಾ ಅಂತ. ದಯವಿಟ್ಟು ಆ ಥರ ಮಾಡಬಾರ್ದು. ರಾತ್ರಿ ನೀವು ಕಸ ಗುಡಿಸಿ ಮನೆ ಒರೆಸಿ ಮಲಗಿದ್ರೂ ಸಹ ಬೆಳಗ್ಗೆ ನಮಗೆ ಒರೆಸೋದಕ್ಕಾಗೋದಿಲ್ಲಪ್ಪ, ಅರ್ಜೆಂಟ್ ಇದೆ, ಬೆಳಗ್ಗೆ ಬೇಗ ಹೊರಡಬೇಕು ಅಂತಂದರೂ ಸಹ ಬೆಳಗ್ಗೆ ಎದ್ದು ಕಸ ಗುಡಿಸ್ಲೇಬೇಕು ಸ್ನೇಹಿತರೆ. ನೀವು ಮನೆ ಒರೆಸದೇ ಇದ್ದರೂ ಚಿಂತೆ ಇಲ್ಲ, ಕಸ ಅಂತೂ ಗುಡಿಸ್ಬೇಕು. ಹೇಳಿದ್ನಲ್ಲ, ಮನೆಯಲ್ಲಿ ಕಲಿಯ ಪ್ರವೇಶ ಆಗಿರುತ್ತೆ, ಶನಿ ಕಸ ಅಂತ ಹೇಳ್ತೀವಿ, ಅದನ್ನು ಹಾಗೆ ಇಟ್ಕೊಳ್ಳೋದು ತುಂಬ ಅಂದರೆ ತುಂಬಾ ದಾರಿದ್ರ್ಯ ಬರುತ್ತೆ. ಹಾಗೆ ಎದ್ದಾಗ ಇರುವಂಥ ಕಸ ಅದರಿಂದನೇ ಪೂಜೆ ಪುನಸ್ಕಾರಗಳನ್ನು ಮಾಡಬಾರ್ದು. ನೀವು ಎಷ್ಟೇ ಹಿಂದಿನ ದಿನ ಗೂಡಿಸಿ ಒರೆಸಿ ಮಲಗಿದ್ರೂ ಸಹ ಮಾರನೇ ದಿವಸ ಮತ್ತೆ ಕಸವನ್ನಾದರೂ ಗೂಡಿಸ್ಲೇಬೇಕು. ಇದನ್ನು ಮಾತ್ರ ಪಾಲಿಸಲೇಬೇಕು ಸ್ನೇಹಿತರೆ. ಹೀಗೆ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡ್ತೀನಂತೆ, ಆಗಾಗ ಬರೆದು ಕಳಿಸ್ಬಿಡ್ತೀನಿ ನಿಮಗೆ ಉತ್ತರಗಳನ್ನು. ಇನ್ನೇನಾದರೂ ಪ್ರಶ್ನೆಗಳಿದ್ರೆ ಕಮೆಂಟ್ ಮಾಡಿರಿ, ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಸ್ನೇಹಿತರೆ. ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಹರೇ ಶ್ರೀನಿವಾಸ್.